ಕೊನೆಗೂ ಮಹೇಂದ್ರ ಟ್ರ್ಯಾಕ್ಟರ್ ಅಂಡರ್ ವಾಟರ್ ಚಾಲೆಂಜಿಂಗ್ ನಲ್ಲಿ ಗೆದ್ದಿದೆ. 3 ಗಂಟೆ ನೀರಿನಲ್ಲಿದ್ರೂ ಕೂಡ ಅಂಡರ್ ವಾಟರ್ ಚಾಲೆಂಜಿಂಗ್ ಅಲ್ಲಿ ಗೆದ್ದಿದೆ. ಇವತ್ತಿನ ವಿಡಿಯೋ ವಿಶೇಷ ಏನಂದ್ರೆ ಮಹೇಂದ್ರ ಟ್ರ್ಯಾಕ್ಟರ್ ಪ್ರಥಮ ಬಾರಿಗೆ ಅಂಡರ್ ವಾಟರ್ ಚಾಲೆಂಜ್ ಮಾಡ್ತಾ ಇದೆ. ಅಂದ್ರೆ 3 ಗಂಟೆಗಳ ಕಾಲ ಮಹೇಂದ್ರ ನ್ಯೂ ಮಾಡಲ್ H1 ಸೀರೀಸ್ ಏನ್ ಟ್ರ್ಯಾಕ್ಟರ್ ಇದೆ, ಟ್ರ್ಯಾಕ್ಟರ್ ನ 3 ಗಂಟೆಗಳ ಕಾಲ ನೀರೊಳಗಡೆ ಮುಳುಗಡೆ ಮಾಡಿ ರೈತರಿಗೆ ಇಂಜಿನ್ ಕೆಪಾಸಿಟಿ ಆಗಿದೆ, ಇಂಜಿನ್ ದಕ್ಷತೆ ಆಗಿದೆ ಮಹೇಂದ್ರ ಕಂಪನಿದು ಅಂತ ಹೇಳಿ ಈಗ ಅದನ್ನ ಚಾಲೆಂಜ್ ಈಗ ಕೂಡ ಇಂಜಿನ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ತೋರಿಸಲಿಕ್ಕೆ ಈಗ 3 ಅವರ್ ಇದು ಅಂಡರ್ ವಾಟರ್ ಚಾಲೆಂಜ್ ತಾಂಡಿದ್ದಾರೆ. ಹೀಗಾಗಿ ಮಹೇಂದ್ರ ಇಂಜಿನ್ ಅನ್ನು ನಿಲ್ಲಿಸಿದ್ದಾರೆ. ಇದೀಗ 3 ಗಂಟೆಗಳ ಕಾಲ ಒಳೆ ಒಳಗಡೆ ಈಗ 3 ಅವರ್ ಅದ್ರ ಕಾರ್ಯಕ್ಷಮತೆ, ಇಂಜಿನ್ ದಕ್ಷತೆ ಹಾಗೂ ಅದನ್ನ ಕೇಪಬಿಲಿಟಿ ಯಾವ ತರ ಇದೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ, ಅದ್ರ ಶಕ್ತಿ ಸಾಮರ್ಥ್ಯವನ್ನು ತಿಳ್ಕೊಳ್ಳಿಕ್ಕೆ ಈ ಟೆಸ್ಟ್ ನ ಮಹೇಂದ್ರ ಕಂಪನಿ ಹಮ್ಮಿಕೊಳ್ಳಲಾಗಿದೆ. 3 ಗಂಟೆಗಳ ಕಾಲ ನೀರೊಳಗಡೆ ಮುಳುಗಡೆ ಮಾಡಿ ನಿಲ್ಲಿಸಿ ಈಗ ರೈತರಿಗೆ ಅದರ ಇಂಜಿನ್ ಕೆಪಾಸಿಟಿ ಹೆಂಗಿದೆ ಇದು ಅಂತ ಹೇಳಿ ರೈತರಿಗೆ ತಿಳಿಸ್ಲಿಕ್ಕೆ ಈಗ ಈ ಕಾರ್ಯಕ್ರಮವನ್ನು ನೀರೊಳಗಡೆ ಇದ್ದು ಕೂಡ ಇಂಜಿನ್ ಕೆಪಾಸಿಟಿ ಹೆಂಗಿದೆ ಅಂತ ತಿಳ್ಕೊಳ್ಳಿ ಅಂತ ರೈತರಿಗೆ ಈ ರೀತಿ ಮಹೇಂದ್ರ ಕಂಪನಿಯಿಂದ ರೈತರಿಗೆ ತಿಳಿಸ್ಲಿಕ್ಕೆ ಈ ತರ ಮಾಡ್ತಾ ಇದ್ದಾರೆ. ಅದು ಮಾಡ್ತಾ ಇರೋದು ಬಂದು ಹೊಳೆಯಲ್ಲಿ ನೋಡ್ಬೋದು ನೀವು, ಹರಿತಾ ನೀರಲ್ಲಿ ಹೊಳೆಯಲ್ಲಿ ಇದನ್ನ ಮಹೇಂದ್ರ ಟ್ರ್ಯಾಕ್ಟರ್ ಕಂಪನಿಯವರು ಭಾರತದ ಟ್ರ್ಯಾಕ್ಟರ್ ಇತಿಹಾಸದಲ್ಲಿಗೆ ಪ್ರಥಮ ಬಾರಿಗೆ 3 ಗಂಟೆಗಳ ಕಾಲ ನೀರಿನೊಳಗಡೆ ಟ್ರ್ಯಾಕ್ಟರ್ ನ ಮುಳುಗಿಸ್ತಾ ಇದ್ದಾರೆ. ನೋಡ್ಬೋದು ನೀವು, ಟ್ರ್ಯಾಕ್ಟರ್ ಮುಳುಗ್ತಾ ಇದೆ 3 ಗಂಟೆ ಒಳಗೂ ಟ್ರ್ಯಾಕ್ಟರ್ ರನ್ನಿಂಗ್ ಕಂಡೀಷನ್ ಅಲ್ಲೇ ಟ್ರ್ಯಾಕ್ಟರ್ ನ ಹೊಳೆ ಒಳಗೆ ನೀರೊಳಗೆ ಮುಳುಗಿಸಿದ್ದಾರೆ. ಮುಳುಗ್ತು ನೋಡ್ರಿ ನೀರೊಳಗೆ ಕೊನೆಗೂ ಮುಳುಗ್ಸೇ ಬಿಟ್ರು. ಮಹೇಂದ್ರ ಟ್ರ್ಯಾಕ್ಟರ್ ಕಂಪನಿಯವರು 3 ಗಂಟೆ ಚಾಲೆಂಜ್ ಮಾಡಿ ನೀರೊಳಗಡೆ ಮುಳುಗ್ಸೇ ಬಿಟ್ರು. ಕೊನೆಗೂ ಮುಳುಗ್ತು ನೋಡ್ರಿ, ಪೂರಾ ಮುಳುಗ್ಸಿದ್ದಾರೆ ಟ್ರ್ಯಾಕ್ಟರ್, ಪೂರಾ ಮುಳುಗ್ಸಿದ್ದಾರೆ ನೋಡ್ರಿ. ಒಂದ್ಸಲ ಪೂರಾ ಕೊನೆಗೂ ಟ್ರ್ಯಾಕ್ಟರ್ ನ ನೀರೊಳಗಡೆ ಮುಳುಗ್ಸಾಯ್ತು. ಈಗ 3 ಗಂಟೆಗಳ ಕಾಲ ನಂತರ ಟ್ರ್ಯಾಕ್ಟರ್ ನ ಹೊರಗಡೆ ತೆಗೆದು ಅದರ ಕಂಡೀಷನ್ ಯಾವ ರೀತಿ ಇದೆ, ಟ್ರ್ಯಾಕ್ಟರ್ ರನ್ ಆಗುತ್ತಾ ಇಲ್ವೋ ಅನ್ನೋದನ್ನ 3 ಗಂಟೆಗಳ ಕಾಲ ಕಾದು ನೋಡ್ಬೇಕಾಗಿದೆ. ಈಗ ಮುಳುಗ್ಸಾಗಿದೆ 3 ಗಂಟೆಗಳ ಕಾಲ ನೀರೊಳಗಡೆ. ಈಗ ಟ್ರ್ಯಾಕ್ಟರ್ ನ ಬಿಡ್ತಾರೆ, ಬಿಟ್ಟ ಮೇಲೆ ಅದು ರನ್ನಿಂಗ್ ಕಂಡೀಷನ್ ಯಾವ ತರ ಬರುತ್ತೆ ಅಂತ ಆಮೇಲೆ ಚೆಕ್ ಮಾಡಿ ನೋಡ್ಬೇಕು. 3 ಗಂಟೆ ಆದ್ಮೇಲೆ ಟ್ರ್ಯಾಕ್ಟರ್ ನ ಹೊರಗಡೆ ತೆಗಿತಾರೆ. ಹೊರಗಡೆ ತೆಗೆದಾಗ ಅದ್ರ ಕಂಡೀಷನ್ ಯಾವ ರೀತಿ ಇದೆ ಅಂತೇಳಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಒಂದೂವರೆ ಗಂಟೆಗಳ ಕಾಲ ಟ್ರ್ಯಾಕ್ಟರ್ ನೀರೊಳಗಡೆ ಇದ್ರೂ ಕೂಡ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ. ಈ ಟ್ರ್ಯಾಕ್ಟರ್ ಇನ್ನೂ ಕೂಡ ರನ್ನಿಂಗ್ ಅಲ್ಲಿ ಇದೆ. ಇದರಲ್ಲಿ ಏನ್ ವ್ಯತ್ಯಾಸ ಕಾಣ್ತಾ ಇದೆ ಅಂದ್ರೆ ಸೈಲೆನ್ಸರ್ ಅಲ್ಲಿ ಸ್ವಲ್ಪ ನೀರು ಬರ್ತಾ ಇದೆ, ಇಂಜಿನ್ ಕೂಡ ರನ್ನಿಂಗ್ ಅಲ್ಲಿ ಇದೆ. ನೀವು ಅಲ್ಲಿ ಗಮನಿಸಬಹುದು ವಿಡಿಯೋದೊಳಗೆ ನೀರು ಯಾವ ರೀತಿ ಹೊರಗಡೆ ಆಗ್ತಾ ಇದೆ, ಮತ್ತೆ ನೀರ್ ಯಾವ ತರ ಬರಲಾಗ್ತಾ ಇದೆ ಅಂತ ನೋಡಬಹುದು ನೀವು. 1.5 ಗಂಟೆ ಆಗಿದೆ ಈಗ ಟ್ರ್ಯಾಕ್ಟರ್ ನೀರೊಳಗಡೆ ಬಿಟ್ಟು. ಈಗ 1.5 ಗಂಟೆ ಆದ್ರೂ ಇಂಜಿನ್ ರನ್ನಿಂಗ್ ಕಂಡೀಷನ್ ಅಲ್ಲಿ ಇದೆ. ಇಂಜಿನ್ ರನ್ ಆಗ್ತಾ ಇದೆ. ಮತ್ತೆ ಈ ಸಾಹಸಕ್ಕೆ ಇಡೀ ಭಾರತದಲ್ಲೇ ಟ್ರ್ಯಾಕ್ಟರ್ ಇತಿಹಾಸದಲ್ಲೇ ಮಹೇಂದ್ರ ಟ್ರ್ಯಾಕ್ಟರ್ ಅಲ್ಲಿ ಮಾತ್ರ ಅಂಡರ್ ವಾಟರ್ ಚಾಲೆಂಜಿಂಗ್ ಅನ್ನು ಮಾಡ್ತಾ ಇರೋದು. ಕೊನೆಗೂ ಮಹೇಂದ್ರ ಟ್ರ್ಯಾಕ್ಟರ್ 3 ಗಂಟೆಗಳ ಕಾಲ ನೀರಿನೊಳಗಡೆ ಇದ್ದು ನೀರಿನೊಳಗಡೆಯಿಂದ ತೆಗಿತಾ ಇದ್ದಾರೆ. ನೋಡಿ ತೆಗಿತಾ ಇದ್ದಾರೆ. ನೀರಿನೊಳಗಡೆ ಇದ್ರೂ ಕೂಡ 3 ಗಂಟೆ ನೀರೊಳಗಡೆ ಇದ್ರೂ ಕೂಡ ಇಂಜಿನ್ ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ. ಇನ್ನೂ ಕೂಡ ರನ್ನಿಂಗ್ ಕಂಡೀಷನ್ ಅಲ್ಲಿ ಇದೆ. ಟೈರ್ ತಿರುಗ್ತಾ ಇದೆ ನೋಡ್ತಾ ಇರಬಹುದು. ಇಂಜಿನ್ ರನ್ನಿಂಗ್ ಅಲ್ಲಿ ಇದೆ ನೋಡ್ತಾ ಇರಬಹುದು. ಮೇಲೆ ಎತ್ತಿದ್ರು ಪ್ರತಿಯೊಂದು 3 ಗಂಟೆಗಳ ಕಾಲ ನೀರಿನೊಳಗಡೆ ಇದ್ರೂ ಕೂಡ ಯಾವುದೇ ರೀತಿ ಇಂಜಿನ್ ಪ್ರಾಬ್ಲಮ್ ಆಗಿಲ್ಲ. ನೋಡಬಹುದು ಇಂಜಿನ್ ರನ್ನಿಂಗ್ ಕಂಡೀಷನ್ ಅಲ್ಲಿ ಇದೆ. ನೀರೊಳಗಿಂದ ಎತ್ತಿರೋದು ಕಾಣ್ತಾ ಇದೆ ನಿಮಗೆ. ಇಂಜಿನ್ ಕೂಡ ರನ್ನಿಂಗ್ ಗಡೆ ಇದ್ದು ಟೈರ್ ಕೂಡ ತಿರುಗ್ತಾ ಇದೆ ನೋಡ್ತಾ ಇರಬಹುದು. ಫ್ರಂಟ್ ಹೆಡ್ಲೈಟ್ ಅಲ್ಲಿ ನೀರು ಕೂಡ ತುಂಬಿಕೊಂಡಿದೆ. 3 ಗಂಟೆ ನೀರೊಳಗಡೆ ಇದ್ರೂ ಕೂಡ ಒಂದೇ ಒಂದು ಪ್ರಾಬ್ಲಮ್ ಕೂಡ ಆಗಿಲ್ಲ. 3 ಗಂಟೆ ನೀರೊಳಗಡೆ ಇದ್ರೂ ಕೂಡ ಮಹೇಂದ್ರ ಟ್ರ್ಯಾಕ್ಟರ್ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ದಂಗೆ ಇಂಜಿನ್ ಹೊರಗಡೆ ಬಂದಿದೆ. 3 ಗಂಟೆ ಅಂಡರ್ ವಾಟರ್ ಚಾಲೆಂಜಿಂಗ್ ತಗೊಂಡು ಹೊರಗಡೆ ಬಂದು ರನ್ನಿಂಗ್ ಕಂಡೀಷನ್ ಅಲ್ಲಿ ಇದೆ ನೋಡಬಹುದು. ಇದು ಟ್ರ್ಯಾಕ್ಟರ್ ರನ್ನಿಂಗ್ ಅಲ್ಲೇ ಇದೆ. ಜನ ಯಾವ ರೀತಿ ಕೇಕೆ ಆಗ್ತಾ ಇದಾರೆ ನೋಡಬಹುದು. ಒಂದು ಕಡೆಯಿಂದ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಇಂಜಿನ್ ಸಮಸ್ಯೆ ಇಲ್ಲದ ಹಾಗೆ 3 ಗಂಟೆ ನೀರಿನೊಳಗಡೆ ಇದ್ರೂ ಕೂಡ ರನ್ನಿಂಗ್ ಕಂಡೀಷನ್ ಅಲ್ಲಿ ಇದೆ. ಹೊಸ ಗಾಡಿ ಹೊಸ ತರಗೆ ಯಾವ ತರ ರನ್ನಿಂಗ್ ಅಲ್ಲಿ ಇರುತ್ತೆ ಅದೇ ರೀತಿ ಹೊಸ ಗಾಡಿ ರನ್ನಿಂಗ್ ಏನಿದೆ ಆ ತರ ಇದೆ. 3 ಅವರ್ ನೀರೊಳಗಡೆ ಇದ್ರು ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ, ರನ್ನಿಂಗ್ ಆಗಿದೆ ಗಾಡಿ. ಕೊನೆಗೂ ಮಹೇಂದ್ರ ಟ್ರ್ಯಾಕ್ಟರ್ ಅಂಡರ್ ವಾಟರ್ ಚಾಲೆಂಜಿಂಗ್ ನಲ್ಲಿ ಗೆದ್ದಿದೆ. 3 ಗಂಟೆ ನೀರಿನಲ್ಲಿದ್ರೂ ಕೂಡ ಅಂಡರ್ ವಾಟರ್ ಚಾಲೆಂಜಿಂಗ್ ಅಲ್ಲಿ ಗೆದ್ದಿದೆ.